ಹಾಯ್ ಫ್ರೆಂಡ್ಸ್, ಇವತ್ತಿನ ಒಂದು ಪ್ರಮುಖ ವಿಧಾನಸಭಾ ಕ್ಷೇತ್ರ ಯಾವುದು? ಕುರ್ಚಿ ವಿಧಾನಸಭಾ ಕ್ಷೇತ್ರ. ಕರ್ನಾಟಕದ 5ನೇ ಒಂದು ಪ್ರಮುಖ ವಿಧಾನಸಭಾ ಕ್ಷೇತ್ರ ಸ್ನೇಹಿತರೆ. ಇದರ ಬಗ್ಗೆ ಇವತ್ತಿನ ವಿಡಿಯೋದಾಗ ಶಾರ್ಟ್ ಆಗಿ ಮಾಹಿತಿ ನೋಡ್ತಾ ಹೋಗೋಣ. ಕುರ್ಚಿ ವಿಧಾನಸಭಾ ಕ್ಷೇತ್ರ ಯಾವಾಗ ಸ್ಥಾಪನೆ ಆಗ್ತದೆ ಅಂದರೆ 2008ರಲ್ಲಿ ಸ್ಥಾಪನೆ ಆದಂಥ ಒಂದು ವಿಧಾನಸಭಾ ಕ್ಷೇತ್ರ ಇದು. ಇಲ್ಲಿಯ ಒಟ್ಟು ಮತದಾರರ ಸಂಖ್ಯೆ ಎಷ್ಟಿದೆಯಪ್ಪ ಅಂದ್ರೆ 1,93,564 ಇದೆ ಒಂದು 2023 ಒಂದು ಜನಸಂಖ್ಯೆಯ ಪ್ರಕಾರ. ಈ ಕುರ್ಚಿ ವಿಧಾನಸಭಾ ಕ್ಷೇತ್ರ ಬೆಳಗಾವಿ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರ್ತದೆ ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಒಂದು ವ್ಯಾಪ್ತಿಯಲ್ಲಿ ಬರುವ ವಿಧಾನಸಭಾ ಕ್ಷೇತ್ರ ಇದಾಗಿರುತ್ತೆ. ಈ ವಿಧಾನಸಭಾ ಕ್ಷೇತ್ರ ಎಸ್ಸಿಗೆ ಮೀಸಲಾದಂಥ ಒಂದು ವಿಧಾನಸಭಾ ಕ್ಷೇತ್ರ ನೋಡಿ ಸ್ನೇಹಿತರೆ. ಇದು ಎಸ್ಸಿ ಕ್ಯಾಂಡಿಡೇಟ್ಗಳು ಅಷ್ಟೇ ನಿಂತಿಲ್ಲಿ ಆರ್ಸ್ ಬಂದು ವಿಧಾನಸಭೆಗೆ ಹೆಜ್ಜೆ ನೀಡಬಹುದು. ಅದನ್ನು ಬಿಟ್ಟು ಅನ್ಯ ಧರ್ಮದವರಲ್ಲಿ ಕಂಟೆಸ್ಟ್ ಮಾಡ್ಲಿಕ್ಕೆ ಬರಲ್ಲ ಸ್ನೇಹಿತರೆ. ಇದೊಂದು ಎಸ್ಸಿ ಜಾತಿಗೆ ಮೀಸಲಿರುವಂಥ ವಿಧಾನಸಭಾ ಕ್ಷೇತ್ರ ಆಗಿರ್ತದೆ. ನೆಕ್ಸ್ಟ್ ಇಲ್ಲಿ ಪ್ರಸ್ತುತ ಇಲ್ಲಿ ಶಾಸಕರು ಯಾರಿದ್ದಾರಪ್ಪ ಅಂದ್ರೆ ಮಹೇಂದ್ರ ತಮ್ಮಣ್ಣ ಅವರಂತಿದ್ದಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಆಯ್ಕೆಯಾದಂಥ ಒಬ್ಬ ಶಾಸಕರು. 2023 ಒಂದು ಚುನಾವಣೆ ಫಲಿತಾಂಶ ನೋಡೋದಾಗಿತ್ತಪ್ಪ ಅಂದ್ರೆ ಈ ಕ್ಷೇತ್ರದ್ದು ಕಾಂಗ್ರೆಸ್ಸಿನ ಮಹೇಂದ್ರ ತಮ್ಮಣ್ಣವರು ಮತ್ತು ಬಿಜೆಪಿಯ ಪಿ ರಾಜು ನಡುವೆ ನೇರ ಹಣಾಹಣಿ ನಡೀತದ. ಕೊನೆಯದಾಗಿ ಇಲ್ಲಿ ಕಾಂಗ್ರೆಸ್ನ ಮಹೇಂದ್ರ ತಮ್ಮಣ್ಣ ಅವರು 85,321 ಮತಗಳನ್ನು ಪಡ್ತಾರೆ. ಶೇಕಡ 56.87% ಮತಗಳನ್ನು ಅವರು ಪಡಿತಾರೆ. ಬಿಜೆಪಿಯ ಪಿ ರಾಜು ಅವರು 60,078 ಮತಗಳನ್ನು ಪಡ್ತಾರೆ. ಶೇಕಡ 40.4% ಮತಗಳನ್ನು ಅವರು ಪಡ್ತಾರೆ. ಇಲ್ಲಿ ಕೊನೆಯದಾಗಿ ಇಲ್ಲಿ ಮಹೇಂದ್ರ ತಮ್ಮಣ್ಣ ಅವರು 25,243 ಮತಗಳ ಅಂತರದಿಂದ ಬಿಜೆಪಿಯ ಪಿ ರಾಜುವನ್ನು ಸೋಲಿಸಿ ವಿಧಾನಸಭೆಗೆ ಲಗ್ಗೆ ನಿಂತಾರೆ. ಪ್ರಥಮ ಬಾರಿಗೆ ಶಾಸಕರು ಕೂಡ ಆಗ್ತಾರೆ ಇವರು. ನೆಕ್ಸ್ಟ್ ಇದೆ ಈ ವಿಧಾನಸಭೆ ಸ್ಥಾಪನೆ ಆದಾಗಿಂದ ಇಲ್ಲಿವರೆಗೂ ಶಾಸಕರ ಪಟ್ಟಿಯನ್ನು ನೋಡ್ತಾ ಹೋಗೋದಾದರೆ 2008 ಮೊದಲೇ ಬಾರಿಗೆ ಘಾಟಿಗೆ ಶ್ಯಾಮ್ ಭೀಮ್ ಅಂತ ಇದೆ. ಇವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಆಯ್ಕೆ ಆಗ್ತಾರೆ. ನೆಕ್ಸ್ಟು 2013 ಬಡವರ ಶ್ರಮಿಕ ರೈತ ಕಾಂಗ್ರೆಸ್ ಪಕ್ಷದಿಂದ ಪಿ ರಾಜು ಅವರು ಆಗ್ತಾರೆ. ನೆಕ್ಸ್ಟ್ 2018 ಇವರೇ ಪುನಃ ಭಾರತೀಯ ಜನತಾ ಪಕ್ಷಕ್ಕೆ ಬಿಜೆಪಿಗೆ ಸೇರಿಕೊಳ್ತಾರೆ, ಅಲ್ಲಿ ಆಯ್ಕೆ ಆಗ್ತಾರೆ. ನೆಕ್ಸ್ಟ್ ಈ ಪ್ರಸ್ತುತ 2023 ಮಹೇಂದ್ರ ತಮ್ಮಣ್ಣವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಆಯ್ಕೆಯಾಗಿ ಶಾಸಕರಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಫ್ರೆಂಡ್ಸ್.